ರಾಜ್ಯದಲ್ಲಿ ಇರುವಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದಂತಹ ಧಾರ್ಮಿಕ ಕ್ಷೇತ್ರ ಅಂತಂದರೆ ಅದು ಚಾಮುಂಡಿ ಬೆಟ್ಟ. ಹೀಗಾಗಿ ನಾಡಿನಾದಿದೇವತೆ ಚಾಮುಂಡೇಶ್ವರಿ ನೆಲೆಸಿರುವಂತಹ ಪುಣ್ಯ ಸ್ಥಳ. ಹೀಗಾಗಿ ಏನು ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಚಾಮುಂಡೇಶ್ವರಿ ದೇವಾಲಯ ಪ್ರಾಧಿಕಾರ ಏನು ಈಗ ನೀವು ಕಾಣ್ತಿರ್ತಕ್ಕಂಥ ಜಾಗ ಏನಿದೆ, ಈ 100x100 ಜಾಗದಲ್ಲಿ ಪ್ಲ್ಯಾಟ್ಫಾರ್ಮನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎತ್ಕೊಂಡಿರ್ತಕ್ಕಂಥ ಆದರೆ ಪ್ರಾಧಿಕಾರದ ವಿಚಾರದಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ಮೈಸೂರು ರಾಜಮನೆತನಕ್ಕೂ ನ್ಯಾಯಾಲಯಕ್ಕೂ ಒಂದು ರೀತಿ ಸಾಕಷ್ಟು ರೀತಿಯ ಜಟಾಪಟಿ ನಡೀತಾ ಇದೆ. ಆದರೆ ಪ್ರಾಧಿಕಾರ ರಚನೆ ಜೊತೆಗೆ ಸಾಕಷ್ಟು ಪರಿಸರವಾದಿಗಳು ಕೂಡ ಚಾಮುಂಡಿ ಬೆಟ್ಟವನ್ನು ಕಾಂಕ್ರೀಟ್ಕರಣ ಮಾಡಬಾರ್ದು, ಧಾರ್ಮಿಕತೆಯ ಜೊತೆಗೆ ಪರಿಸರವಾಗಿ ಕೂಡ ಪರಿಶುದ್ಧವಾಗಿಡಬೇಕು, ಚಾಮುಂಡಿ ಬೆಟ್ಟವನ್ನು ಕಾಂಕ್ರೀಟ್ ಕಾಡನ್ನಾಗಿ ಮಾಡಬಾರ್ದು ಅನ್ನುವಂತಹ ಸಾಕಷ್ಟು ರೀತಿಯಾದಂತಹ ಹೋರಾಟಗಳನ್ನು ಕೂಡ ಮಾಡಿದರು. ಆದರೆ ಅದರ ನಡುವೆ ಈಗ 100x100 ಜಾಗದಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು. ಇದು ಒಂದೆಡೆ ಆದರೆ ಸಾಕಷ್ಟು ಜನ ಹೇಳ್ತಕ್ಕಂಥದ್ದು ಏನು, ಈ ಚಾಮುಂಡಿ ಬೆಟ್ಟದ ಗೋಪುರಗಳು ಏನು ಕಾಣ್ತವೆ, ಆಗಮಿಕ ಶಾಸ್ತ್ರದ ಪ್ರಕಾರ ಈ ಒಂದು ದೇವಾಲಯನ ಸಾಕಷ್ಟು ವಾಸ್ತುವಾಗಿ ಕಟ್ಟಲಾಗಿದೆ. ಹೀಗಾಗಿ ಏನು ದೇವಾಲಯದಲ್ಲೂ ಕೂಡ ವರ್ಷವಿಡಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಏನು ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತೆ. ಸಿಂಹವಾಹನೋತ್ಸವ ಇರ್ಬೋದು ಅಥವಾ ಕಟಾರೋತ್ಸವ ಇರ್ಬೋದು, ಅನೇಕ ರೀತಿಯಾದಂತಹ ದೇವಾಲಯದಲ್ಲಿ ಧಾರ್ಮಿಕ ಕೈಂಕರ್ಯಗಳಿದೆ. ಈ ಒಂದು ಕೈಂಕರ್ಯಗಳ ಜೊತೆಗೆ ಮಹಾರಥೋತ್ಸವ ಕೂಡ ನಡೆಯುತ್ತೆ. ಹೀಗಾಗಿ ಮಹಾರಥೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ರಥವನ್ನು ಈ ಭಾಗದಿಂದ ಮಹಾಬಲೇಶ್ವರ ದೇವಾಲಯದ ಆದಿಯಾಗಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಆದಿಯಾಗಿ ಏನು ಮಹಾರಥವನ್ನು ತರಲಾಗುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಕಾಂಪ್ಲೆಕ್ಸನ್ನು ಕಟ್ಟಿದ್ರೆ ಅಥವಾ ದೇವಾಲಯದ ಪ್ರಾಂಗಣದಲ್ಲಿ ಕಾಂಕ್ರೀಟ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಧಾರ್ಮಿಕ ವಿಧಿವಿಧಾನಗಳಿಗೂ ಕೂಡ ಅಡ್ಡಿ ಆಗುತ್ತೆ ಅನ್ನೋದು ಕೂಡ ಏನು ಭಕ್ತರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾಮಗಾರಿಯನ್ನು ಪ್ರಾಧಿಕಾರ ಅಥವಾ ಸರ್ಕಾರ ಪುನರ್ ಪರಿಶೀಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಗ್ರಾಮಸ್ಥರು, ವ್ಯಾಪಾರಸ್ಥರು ಹಾಗೂ ಏನು ಇಲ್ಲಿನ ಭಕ್ತಾದಿಗಳ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಯಶಸ್ ಮಾವತ್ತೂರ್, ನಿಮ್ಮ ಧ್ವನಿ ನ್ಯೂಸ್.